ಗಂಡಿಕೋಟದ ಬಗ್ಗೆ ನೀವೆಲ್ಲರೂ ಕೂಡ ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ. ಈ ವಿಡಿಯೋದಲ್ಲಿ ನಾನು ಗಂಡಿಕೋಟದಲ್ಲಿ ಇರುವಂತಹ ಪೆನ್ನಾರ್ ನದಿಗೆ ಕಟ್ಟಿದಂತಹ ಡ್ಯಾಮ್ ನ ಕಡೆಗೆ ಹೋಗ್ತಾ ಇದ್ದೀನಿ. ಈ ಜಾಗದಲ್ಲಿ ಡ್ಯಾಮ್ ಮಾತ್ರವಲ್ಲದೆ ಪುರಾತನವಾದಂತಹ ಪಾಳು ಬಿದ್ದಿರುವಂತಹ ಒಂದು ಮ್ಯೂಸಿಯಂ ಕೂಡ ಇತ್ತು. ಆ ಜಾಗದಲ್ಲಿ ಬೇರೆ ಬೇರೆ ರೀತಿಯ ಕಲ್ಲಿನ ವಿಗ್ರಹಗಳು ಕೂಡ ಇತ್ತು. ಇದರ ಎಲ್ಲದರ ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ನಮ್ಮ ಹತ್ರ ಮಾತಾಡ್ಸಿದ್ರು. ಇದೆಲ್ಲದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಿದಂತಹ ಡ್ಯಾಮ್ ನ ಹೆಸರೇ ಕಡಪ ಜಿಲ್ಲೆಯಲ್ಲಿರುವಂತಹ ಮೈಲಾವರಂ ಡ್ಯಾಮ್. ಗುಡ್ ಮಾರ್ನಿಂಗ್ ಫ್ರಮ್ ಗಂಡಿಕೋಟ. ಎದ್ದಿದ್ದೇ ಲೇಟ್ ಆಯಿತು, ಆಲ್ಮೋಸ್ಟ್ 10 ಗಂಟೆ ಆಯಿತು. ನಮ್ದೊಬ್ಬ ದುರಂಧರ್ ಇದ್ದಾನೆ ಇಲ್ಲಿ. ಅವ ಎದ್ದು ಎಲ್ಲ ಆಗುವಾಗ ಒಂದು 10 ಗಂಟೆ ಆಯ್ತು ಈಗ ಆಲ್ಮೋಸ್ಟ್. ಈಗ ತಿಂಡಿ ತಿನ್ಲಿಕ್ಕೆ ಅಂತ ಹೋಗ್ತಿದ್ದೇವೆ. ಈಗ ಇಲ್ಲಿ ತಿಂಡಿ ತಿಂದು ಡೈರೆಕ್ಟ್ ಹೋಗ್ಬೇಕು. ಗಂಡಿಕೋಟದ ಒಂದು ಸಣ್ಣ ಹೋಟೆಲ್ ನಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಮತ್ತೆ ನಾವಿದ್ದಂತಹ ರೆಸಾರ್ಟ್ ಕಡೆಗೆ ಬಂದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಮೈಲಾವರಂ ಡ್ಯಾಮ್ ನ ಕಡೆಗೆ. ಸೊ ಗೈಸ್, ಹೊರಟಿದ್ದೀವಿ ನಾವೀಗ. ಮೈಲಾವರ ಡ್ಯಾಮ್ ಅಂತ ಇದೆ. ಸೊ ಮೈಲಾವರ ಡ್ಯಾಮಿಗೆ ಹೋಗಿ ಮೈಲಾವರ ಡ್ಯಾಮಿಂದ ಡೈರೆಕ್ಟ್ ಬೇಲೂಮ್ ಕೇವ್ಸ್ಗೆ ಹೋಗುವಂಥ ಪ್ಲ್ಯಾನ್ ಇರೋವಂಥದ್ದು. ಸೊ ಇಲ್ಲಿ ಬರೆದಿರೋದು ನೋಡಿ, ಥ್ಯಾಂಕ್ ಯು ಫಾರ್ ಎಕ್ಸ್ಪೀರಿಯನ್ಸಿಂಗ್ ಗ್ರ್ಯಾಂಡ್ ಕ್ಯಾನಿಯಾನ್ ಆಫ್ ಇಂಡಿಯಾ ಗಂಡಿಕೋಟ. ಸೊ ಇಲ್ಲಿ ನಾನು ಇನ್ನೊಂದು ಏನು ಅಬ್ಸರ್ವ್ ಮಾಡಿದ್ದು ಅಂತ ಹೇಳಿದ್ರೆ, ಕಂಪ್ಲೀಟಾಗಿ ಬರಡು ಭೂಮಿನೇ ಇದೆ ಇಲ್ಲಿ. ಎಲ್ಲಿ ನೋಡಿದ್ರೂ ಕೂಡ ಏನೂ ಇಲ್ಲ, ಏನು ಬೆಳೆನೂ ಇಲ್ಲ, ಏನೂ ಇಲ್ಲ. ಡ್ರೈ ಇದೆ ಲ್ಯಾಂಡ್ಸ್ ಕಂಪ್ಲೀಟಾಗಿ. ಮೇ ಬಿ ಮಳೆಗಾಲದಲ್ಲಿ ಏನಾದರೂ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನೋಡಿದಾಗಂತೂ ಏನು ಈಗ ಗೊತ್ತಿಲ್ಲ. ಇಲ್ಲಿ ನೋಡಿದಾಗ ಉಳುಮೆ ಮಾಡಿರೋದೆಲ್ಲ ಕಾಣಿಸುತ್ತೆ, ಭತ್ತ ಮೇ ಬಿ ಬೆಳಿಬೋದು. ಬಟ್ ಆದರೂ ಕೂಡ ಓವರಲ್ಲ ಗುಡ್ಡನೇ ಇರೋವಂಥದ್ದು ಜಾಸ್ತಿ. ಶಕ್ತಿಮಾನ್ ಓ ಪಾಪ, ಇದೊಂದು ಸಣ್ಣ ಟೌನಲ್ಲಿದ್ದೀವಿ. ಸಣ್ಣದಲ್ಲ, ಆ್ಯಕ್ಚುಲಿ ದೊಡ್ಡದಿದೆ ಕಂಪೇರ್ ಮಾಡೋಕ್ಕೆ ಹೋದರೆ. ಈ ಟೌನ್ ಕ್ರಾಸ್ ಆಗಿ ನಾವು ಮಲವರಯಂ ಮಾಲಾಯಾರಂ ಆಯಿತು. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮೈ ಗಾಡ್, ಓ ಮೈ ಗಾಡ್ಸ್, ಎಲ್ಲ ಏನಾಗಿರೋದು ಈ ಥರ. ಕರೆಂಟ್ ವಯರೇ ಬಿದ್ದುಬಿಟ್ಟಿದೆ ಫುಲ್ಲು. ಇಲ್ಲಿ ನೋಡಿದ್ರೆ ಮ್ಯಾಪ್ ಹಾಕಿದ್ದಾರೆ, ಮೈಲಾವರಂಗೆ 4 ಕಿಲೋಮೀಟ್ರ್ ಅಂತ. ತೆಲುಗುಲ್ಲಿ ಬರೆದಿದ್ದಾರಲ್ಲ, ನಮ್ಗೆ ಅರ್ಥ ಆಗೋ ಥರ ಇಲ್ಲ ಇದು. ಆಂಧ್ರ ಪದಕ ಪ್ರಭುತ್ವಲಾನ ಜಲಮಾನವರು ತಮಲ್ಲು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು ಗೊತ್ತಾಗ್ತಿಲ್ಲ ಏನು ಅಂತ. ಸೊ ಮುಂದೆ ಹೋಗಿ ನೋಡೋಣ. ಓ ಸೈಟ್ ಮ್ಯೂಸಿಯಂ ಮೈಲಾವರಂ, ಇಲ್ಲಿ ಮ್ಯೂಸಿಯಂ ಎಲ್ಲ ಇದೆ, ನೋಡೋಣ ಏನಿದೆ ಅಂತ. ಮೈಲಾವರಂ ಡ್ಯಾಮ್ಗೆ ಎಂಟ್ರಿ ಆಗ್ತಾನೆ ನಮಗೆ ಸಿಕ್ಕಿದ್ದು ಸುಮಾರು 1980ರಲ್ಲಿ ನಿರ್ಮಾಣ ಆಗಿರುವಂತಹ ಈ ಮ್ಯೂಸಿಯಂ. ಇಲ್ಲಿ ಮುಖ್ಯವಾಗಿ ಹಳೆಯ ಕಾಲದಲ್ಲಿ ಮಾಡಿದಂತಹ ಕಲ್ಲಿನ ಪ್ರತಿಮೆಗಳು, ಆಯುಧಗಳನ್ನ ಹಾಗೇನೆ ಹಳೆಯ ವಿಗ್ರಹಗಳನ್ನ ನೋಡಬಹುದು. ಈ ಗೋಪುರದ ಒಳಗೆ ಹಳೆಯ ಕಾಲದ ಯುದ್ಧದ ಆಯುಧಗಳು ಇದೆ ಅಂತ ಇಲ್ಲಿನ ಜನರು ಹೇಳ್ತಾರೆ.
ವಿ ಆರ್ ಎಂಟ್ರಿಂಗ್, ಬೇಸಿಕಲಿ ಇಲ್ಲಿಂದ ಎಂಟ್ರ್ ಆಗ್ತಾಯಿದ್ದೀವಿ. ಸೊ ಮೈಲಾವರಂ ಡ್ಯಾಮ್ ಈ ಥರ ಇದೆ, ಸಕ್ಕತ್ತಾಗಿದೆ ಮಾತ್ರ. ವಾವ್, ನೋಡಿ, ಐ ಹೋಪ್ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ, ನಿಜವಾಗ್ಲೂ ಸಕ್ಕತ್ತಾಗಿದೆ ಡ್ಯಾಮ್ ಇದು. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂದ್ಕೊಳ್ಳಿ. ಡೆಫಿನೆಟ್ಲಿ ನೀವು ಯಾರಾದರೂ ಗಂಡಿಕೋಟಕ್ಕೆ ಬರ್ತಾಯಿದ್ರೆ ಈ ಪ್ಲೇಸ್ನ ಮಿಸ್ ಮಾಡಬೇಡಿ. ಅಲ್ಲಿ ಯಾರೋ ಹೇಳಿದ್ರು ನಮಗೆ ಗಂಡಿಕೋಟದಲ್ಲಿರಬೇಕಾದ್ರೆ, ದಿಸ್ ಈಸ್ ಅ ಅಂಡರ್ ರೇಟೆಡ್ ಪ್ಲೇಸ್ ಅಂತ ಹೇಳಿ. ಡೆಫಿನೆಟ್ಲಿ ಹೌದು, ಇಲ್ಲಿ ಯಾರೂ ಜನನೂ ಇಲ್ಲ. ಪ್ಲೇಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬೆಸ್ಟ್ ಒನ್ ಇನ್ ದಿಸ್ ರೈಡ್ ನನ್ನ ಪ್ರಕಾರ. ರೋಡ್ ಇಲ್ಲ ಮಾತ್ರ, ರೋಡ್ ಮೇ ಬಿ ಕನ್ಸ್ಟ್ರಕ್ಷನಲ್ಲಿದೆ. ಇಲ್ಲಿ ಸೈಡಿಗೆಲ್ಲ ಕಟ್ಟೆ ಎಲ್ಲ ಕಟ್ಟಿರೋದ್ರಿಂದ ಮೇ ಬಿ ಇಲ್ಲಿ ಟೂರಿಸ್ಟ್ ಸ್ಪಾಟಾಗಿ ಇನ್ನೂ ಡೆವಲಪ್ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಬಟ್ ವರ್ತ್ ಕಮ್ಮಿಂಗ್, ಸಾಕಾಗಿದೆ ಪ್ಲೇಸ್. ಬೈಕ್ ರೈಡ್ ಮಾಡಿ ನಾವು ಫೈನಲ್ ಆಗಿ ರೀಚ್ ಆಗಿದ್ದು ಮೈಲಾವರಂ ಊರಿನಲ್ಲಿರುವಂತಹ ಮೈಲಾವರಂ ಡ್ಯಾಮ್ಗೆ. ಈ ಡ್ಯಾಮ್ನ ಜಾಗ ತುಂಬಾ ಸುಂದರವಾಗಿ ಇರೋದ್ರಿಂದ ಹಲವಾರು ಫಿಲ್ಮ್ ಶೂಟ್ಸ್ ಕೂಡ ಈ ಜಾಗದಲ್ಲಿ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಅಂದ್ರೆ ವೆರಿ ಫೇಮಸ್ ಮೂವಿ ಆಗಿರುವಂತಹ ಮರ್ಯಾದಾ ರಾಮಣ್ಣ. ಈ ಡ್ಯಾಮ್ ಬ್ಯೂಟಿಫುಲ್ ಆಗಿರೋದ್ರ ಜೊತೆಗೆ ಇಲ್ಲಿನ ಊರಿನ ಜನರಿಗೆ ನೀರಿನ ನೆರವಾಗಿ ಕೂಡ ನಿಂತಿದೆ. हाँ, मेरे को समझ में आता है, लेकिन बात करने के लिए थोड़ा दिक्कत होता है तेलुगु में. कन्नड़ ये तेलुगु सेम ले. हाँ, सेम सेम हिंदी అయితే ఆల్ ఇండియా. हिंदी అయితే ऑल इंडिया. वोल्वो कंपनी సార్ మీరు. वोल्वो कंपनी प्रीवियस कंपनी, उनका कंपनी यूएस कंपनी. మా కొడుకు ఏమైనా జాబ్ చూడండి. 1 ఇయర్ వెబ్ సిరీస్. वो मैनेजर हमारा. ನನ್ನ ಮೇಲೆ ನಿನಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? మీది ఎక్కడ సార్? बैंगलोर है कंपनी. हाँ, मैंगलोर हमारा होम टाउन मैंगलोर है. बैंगलोर में पनी చేస్తున్నాను. ಬೆಂಗಳೂರಲ್ಲೂ ಮಾರ್ತಾಳ್ಳಿ ಒಂದು ಪ್ಲೇಸ್ ಉದಾರ್. ವಿಡಿಯೋ ಮಾಡಬೇಕು ಅನ್ನೋ ಹುಚ್ಚು, ಬಿಸಿಲು ಅಷ್ಟಿಷ್ಟಿಲ್ಲ, ಸಿಕ್ಕದಲ್ಲಿ ನಿಲ್ಲಿಸಿ ವಿಡಿಯೋ ಮಾಡ್ತಾಯಿದ್ದೀವಿ. ಯಪ್ಪ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿ ಬೆಸ್ಟ್ ఇరోద్రల్లి బెస్ట్ వ్యూను నిಮಗೆ తోర్సోదಕ್ಕೆ ట్రై ಮಾಡ್ತೀನಿ. ఇదే వీడియో అంతಲ್ಲ, వేరే వీడియోను అಷ್ಟೇ. చుట్టుపక్కల మొత్తం పొలాలకి మొత్తం పోతుంది, కడప వరకు వెళ్తుంది వాటర్. ఇది ఆర్టీపీపీ ధర్మాలకు కూడా వెళ్తుంది మొత్తం. ఇక్కడ ఇది మనకు తాగునీటికి సాగునీటికి అన్నిటికీ ఇదే వాటర్. 13 టీఎంసీలు వాటర్ స్టోరేజ్. రైస్ ఐటమా? టోటల్ వరికి గోధుమ, गोदी राइस. ये कैनल गवर्नमेंट చేశారు. कैनल ये वाटर का कैनल శ్రీశైలం టు చిత్రావతి తాడిపత్రి ఆన్ ద వే లైన్. ఓకే ఓకే. ఈ బ్రాంచెస్ ఈ मूवी सुनील मूवी आइडिया मर्यादा रामन्ना. इधर से शूटिंग. ओके ओके ओके. इधर ये संतानम फिल्म एक संतानम सिनेमा చాలా సినిమాలు ఇక్కడ షూటింగ్. ओके ओके. आपका नाम? राजू. आपका? ರಾಮಾಂಜಲು. ಫೈನಲಿ ಅಪ್ಪ ಬಿಸಿಲಲ್ಲಿ ನಿಲ್ಲಕ್ಕೆ ಆಗ್ತಿರಲಿಲ್ಲ, ಸಾಕಾಗೋಯ್ತು. ಸೊ ಇವಾಗ ಒಂದು ಪ್ಲ್ಯಾನ್ ಮಾಡಿದ್ವಿ, ಈ ರಿಸರ್ವಯರ್ ಮೇಲಿಂದ ಹೋಗೋಣ ಅಂತ ಹೇಳಿ. ದಾರಿ ಇದೆಯಂತೆ, ಸೊ ಹೋಗ್ತಾ ಇದ್ದೀನಿ ಅದಕ್ಕೆ. ಸೊ 13 ರಿಸರ್ವಯರ್ ಥರ, 13 ಗೇಟ್ ಥರ ಇದೆ ಇಲ್ಲಿ. ಸೊ ಇದ್ರ ಮೇಲಿಂದ ಹೋಗ್ಬೋದು ನಿಮಗೆ. ಸೊ ದಿಸ್ ಇಸ್ ದ ಬ್ಯೂಟಿ ಆಫ್ ಮೈಲಾವರಂ ಡ್ಯಾಮ್. ಸಾಕಾಗಿದೆ ಮಾತ್ರ, ನೋಡಿ ಯಾವ ಥರ ಇದೆ ಅಂತ ನೋಡಿ.
ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಈ ಡ್ಯಾಮ್. ಸುಸ್ತಾಯಿತು ಮಾತ್ರ. ಅಯ್ಯೋ ಹೋಗುತ್ತಲ್ಲ ಗುರು. ಈ ಗುಂಡು ನೋಡಿದಾಗಲೇ ಭಯ ಆಗುತ್ತೆ ಎಲ್ಲಾದರೂ ಬಿದ್ದುಬಿಟ್ರೆ ಅಂತೇಳಿ. ಡೆಫಿನೆಟ್ಲಿ ಗಂಡಿಕೋಟ ಸೈಡ್ ಅಥವಾ ಆಂಧ್ರ ಪ್ರದೇಶ್ ಸೈಡ್ ಬಂದರೆ ಮೈಲಾವರಂ ಡ್ಯಾಮ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಮಾರ್ನಿಂಗ್ ಅಥವಾ ಈವ್ನಿಂಗ್ ಬನ್ನಿ. ನಮ್ಮ ಥರ ಮಠ ಮಧ್ಯಾಹ್ನ ಬಂದರೆ ಸತ್ತೇ ಹೋಗ್ತೀರಾ. 12:40ಗೆ ನಾವು ಬಂದಿರೋ ಅಂಥದ್ದು. ಸೊ ಇಷ್ಟೇ, ಒಂದು ಸೈಡ್ ಈ ಕಡೆ ಬರ್ಬೋದು, ಬಂದು ಮತ್ತೆ ರಿಟರ್ನ್ ತಿರುಗಿಸ್ಕೊಂಡು ಹೋಗಬೇಕಾಗುತ್ತೆ ನೀವು, ಬಿಕಾಸ್ ಈ ಕಡೆ ಸೈಡ್ ರೋಡ್ ಇಲ್ಲ. ಸೊ ಇಷ್ಟೇ. ಗಂಡಿಕೋಟೆಗೆ ಹೋಗೋರು ಯಾರು ಕೂಡ ಇಲ್ಲಿ ಬರಲ್ಲ. ನೀವೇನಾದರೂ ಈ ವಿಡಿಯೋನ ನೋಡಿ ಗಂಡಿಕೋಟೆಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಡೆಫಿನೆಟ್ಲಿ ಇಲ್ಲಿಗೆ ವಿಸಿಟ್ ಮಾಡಿ, ಅಷ್ಟೇ ಹೇಳೋದು ನಾನು.